ನಂಜಿ ಯಾರು? ನಂಜಿ ಅಮ್ಮ, ಅಜ್ಜಿ, ಕಲೇಶ್ ಮಾಮ ಬಂದ್ರು. ಕಲೇಶ ಬಂದ? ಕಲೇಶ ಸರಿಯಾದ ಸಮಯಕ್ಕೆ ಬಂದೆ ಕಣೋ. ನಿಂದೆ ರಾತ್ರಿ ನಂದಿ ಹಡಗ್ಲು. ಹೌದಾ? ಗಂಡು ಮಗುನ ಹೆಣ್ಣು ಮಗುನ ಅಜ್ಜಿ? ಗಂಡು ಮಗು ಕಣೋ. ಹೆರಿಗೆ ಸ್ವಲ್ಪ ಕಷ್ಟ ಆಯ್ತು. ಮಗು ಹೆಂಗಿದೆ? ಕೆಂಪಿಗೆ ಗುಂಡಿಗೆ ಎಲ್ಲ ನಮ್ ಕಂಟಿ ತರಾನೇ ಇದೆ ಕಣೋ. ಹೌದಾ? ನೋಡ್ತೀನಿ. ಏ ಕಲೇಶ, ಕೈಕಾಲ್ ತೊಳ್ಕೊಂಡೋಗ. ಅಯ್ಯೋ ಅಜ್ಜಿ, ನಿನ್ ಯಾವಾಗಲೂ ಒಂದು ಕಿರಿಕಿರಿನೇ. ನೋಡು, ಕಾಲ್ ತೊಳ್ಕೊತಾ ಇದೀನಿ. ಶಬ್ದ ಕೇಳಿಸ್ತಾ? ಯಾರನ್ನ ಹುಡುಕ್ತಾ ಇದ್ಯಾ ಅಜ್ಜಿ? ನಾಗ್ಲಾಪುರದಿಂದ ನಿಮ್ಮ ಮಾವ ಬಂದ್ರು. ಇದೇ ಊರಲ್ಲಿರೋ ನಿಮ್ಮ ಅಪ್ಪ ಬಂದಿಲ್ವಲ್ಲೇ? ನಂಜಿ, ಒಳಗಡೆ ಬರ್ಬೋದಾ? ಓ ಕಲ್ಲೇಶಣ್ಣ, ಯಾವಾಗ ಬಂದೆ? ಬಾ. ಈಗ ತಾನೇ ಬರ್ತಾ ಇದೀನಿ. ಏನಂತಾನೆ ನಾನು ಹೊಸ ಅಳಿಯ? ಈಗ ತಾನೇ ಬಿಸಿ ಬಿಸಿ ಸ್ನಾನ ಮಾಡಿ ಹೊಟ್ಟೆ ತುಂಬ ಹಾಲು ಕುಡಿದು ಮಲಗಿದ್ದಾನೆ. ಸಾಯಂಕಾಲದವರೆಗೂ ಹೇಳಲ್ಲ. ಕುಂಭಕರ್ಣನ ವಂಶದವನು. ಹೇಳು, ಮಾವ ಬಂದಿದ್ದಾನೆ, ಹೇಳು. ಛೇ, ಎಬ್ಬಿಸ್ಬೇಡವೆ. ಪುಟ್ಟು, ಎಷ್ಟು ಮುದ್ದಾಗಿದೆ ಮಗು. ಮೂಗಂತೂ ಅಪ್ಪನ ಥರಾನೇ. ಯಾರ ದೃಷ್ಟಿ ತಾಗಿದೆಯೋ ಏನೋ. ನೋಡು, ನಮ್ದು ದೃಷ್ಟಿ ತಾಗಿದೆ ಇವನಿಗೆ. ಪುಟ್ಟ ಪುಟ್ಟ. ನಂಜಿ, ನಿನ್ 3 ಮಕ್ಕಳಾಯ್ತಲ್ಲೇ. ಈ ಮಗುನ ನಂಗೆ ದತ್ತು ಕೊಡು. ದತ್ತು ಕೊಡೋದಕ್ಕೆಲ್ಲ ನಾನ್ ಮಕ್ಕಳನ್ನ ಹೆತ್ತಿಲ್ಲಪ್ಪ. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಹೆತ್ತಿ ಇಂಥ ಮಕ್ಕಳು. ಬೇಜಾರಾಯ್ತಾ ಕಲ್ಲೇಶನ್ನ? ನಿನ್ ಮನಸ್ಸು ನೋಯಿಸ್ಬೇಕು ಅಂತ ಈ ಮಾತು ಹೇಳಿಲ್ಲ. ಬಾಯಿ ತಪ್ಪಿ ಬಂದ್ಬಿಡ್ತು. ಬೇಜಾರು ಮಾಡ್ಕೋಬೇಡ. ಹೋಗ್ಲಿ, ಮೊದಲು ಈ ಮಗು ದೊಡ್ಡದಾಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಇಷ್ಟಕ್ಕೂ ನನ್ನ ಮಗುನ ದತ್ತು ತಗೊಳಕ್ಕೆ ಒಪ್ಬೇಕಲ್ಲ? ಒಪ್ಕೋತಾಳೆ. ಅವಳೀಗ ಮೊದಲಿನ ಕಮಲಿ ಅಲ್ಲ, ಪೂರ್ತಿ ಬದಲಾಗಿದ್ದಾಳೆ. ನಿನ್ಕೊಂಡ್ರಂತೂ ತುಂಬಾ ಇಷ್ಟಪಡ್ತಾಳೆ. ಇಲ್ಲಿ ನೋಡು, ನಿನಗೆ ಅಂತ ಸೀರೆ ಕೊಟ್ಟು ಕಳಿಸಿದಾಳೆ. ಏನ್ ಬಿಡ್ತಾ ಇದೆಯಾ ಕಲೇಶಣ್ಣ? ಬರೀ ಕೈಯಲ್ಲಿ ಮಗು ನೋಡಕ್ ಹೋಗ್ತಾ ಇದ್ದೀರಾ? ಮಗು ಕೈಯಲ್ಲಿ ಏನಾದ್ರೂ ಇದೆ ಅಂತ ದುಡ್ಡು ಕೊಟ್ಟು ಕಳಿಸಿದಾಳೆ. 5 ರೂಪಾಯಿ ಕೊಟ್ಟು ಕಳಿಸಿದಾರ? ಹಾಗಾದ್ರೆ ಅತ್ತಿಗೆಗೆ ನನ್ನ ಮೇಲಿನ ಸಿಟ್ಟು ಇಳಿತು ಅಂತಾಯ್ತು. ಮತ್ತೆ ನಾನು ಸುಳ್ಳು ಹೇಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ಪುಟ್ಟು, ತಗೋಪ್ಪ, ತಗೋ. ಇದನ್ನ ಇಟ್ಕೊಂಡು ಮುಂದೆ ರಾಜನ ಥರ ಆಗು.
ಅಜ್ಜಿ ಮಗು ಕೈ ನೋಡು, ರೇಖೆ ಎಷ್ಟು ಚೆನ್ನಾಗಿದೆ. ಖಂಡಿತ ಇವನು ದೊಡ್ಡ ಮನುಷ್ಯ ಆಗ್ತಾನೆ. ಕಲ್ಲೇಶ, ನೀನು ಶುರು ಮಾಡ್ಬಿಟ್ಟಿಯೇನೋ. ಕಂಟಿನ್ಯೂ ಹೀಗೆ. ನಮ್ಮ ಮನೇಲಿ ಯಾವ ಮಕ್ಕಳು ಹುಟ್ಟಿದ್ರು ಇವ್ರ ಭವಿಷ್ಯ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಇವಾಗ ನೋಡು ನಮ್ಮ ಮಕ್ಕಳ ಗತಿ ಏನಾಗಿದೆ ಅಂತ. ಅದಕ್ಕೆ ಯಾರಾದ್ರೂ ಭವಿಷ್ಯ ಹೇಳ್ತೀನಿ ಅಂದ್ರೆ ನಂಗೆ ಸಿಟ್ಟು ಬರುತ್ತೆ. ನಂಜಿ, ಮಗುನ್ ನೋಡೋದಿಕ್ಕೆ ನಿಮ್ಮ ಅತ್ತೆ ಆಗ್ಲಿ ಚೆನ್ನಿಗೆ ಆಗ್ಲಿ ಯಾರು ಬರ್ಲಿಲ್ವಲ್ಲೇ? ಬರ್ದೇ ಇದ್ರೆ ಬಿಡಜ್ಜಿ, ಯಾರಿಗೆ ಸಂತೋಷ ಆಗುತ್ತೋ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಹಾಗಂದ್ರೆ ಹೇಗೆ? ನೀ ಸುಮ್ನೆ ಇರು, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಇನ್ನೊಂದ್ಸಲ ಹೊಡಿತೀನಿ ಕಾಯ. ಚೆನ್ನಿಗ ನಿನ್ನೆ ನಂಜಿ ಹಡದ್ಲು. ಆಳ್ ಕೈಲಿ ಹೇಳ್ ಕಳ್ಸಿದ್ನಲ್ಲ, ಗಂಗಾ ಮುನ್ಗೂ ನಿನಗೂ ಸುದ್ದಿ ಮುಟ್ಟಿಸ್ಬಾ ಅಂತ. ಅವನು ಹೇಳಿಲ್ವಾ? ಮತ್ತೆ ನಿಮ್ಮಮ್ಮ ಬರ್ಲೇ ಇಲ್ಲ? ಅವಳಿಗೆ ನೆಲ ಸಗಣಿಲ್ ಸಾಸೋದಿತ್ತಂತೆ, ಅದಕ್ಕೆ ಬರಲ್ಲ ಅನ್ಲು. ಅವ್ರು ಬರ್ದಿದ್ರೇನಂತೆ, ನೀನಾದ್ರೂ ಬರ್ಬೋದಾಗಿತ್ತಲ್ಲ. ಅಯ್ಯೋ, ಮಗನ್ ನೋಡಕ್ ಏನಿರ್ತದೆ, ಎಲ್ಲ ಮಕ್ಕಳು ಒಂದೇ ತರಕ್ಕೆ ಇರುತ್ತವೆ. ಈ ರಾಗಿ ಮುದ್ದೆಗೆ 2 ಕೈ ಕಾಲು ಸಿಕ್ಸಿದ್ರೆ ಹೆಂಗಿರ್ತಲೆ, ಹಂಗೆ ಚೊಟ್ಟಿಗೆ ಹಿಡ್ಕೊಂಡು ಪಿಳಿ ಪಿಳಿ ಏನ್ ಬಿಡ್ತಿರುತ್ತೆ. ನಾನು ಹೊಡಿತೀನಿ ಕಾಯ. ಎಂತ ಮಗು ಅಂತ ತಿಳ್ಕೊಳ್ಳೋದಿಕ್ಕೂ ನಿಂಗೆ ಆಸೆ ಇಲ್ವಾ? ಎಂತ ಮಗು? ಗಂಡು. ಗಂಡ? ಗಂಡು ಕಣೋ. ಸರಿ ಬಿಡಿ, ಸತ್ ಮೇಲೆ ಪಿಂಡ ಹಾಕೋಕೆ ಇನ್ನೊಬ್ಬ ಹುಟ್ಟದ ಅಲ್ವೇನ್ರ? ಹಾಗಲ್ಲಪ್ಪ, ಮಗುನ್ ನೋಡೋದಿಕ್ಕೆ ಯಾರು ಬರ್ದೇ ಇದ್ರೆ ನಂಜಿ ಬೇಸರ ಮಾಡ್ಕೋತಾಳೆ. ಗುಂಪೆಗಳಿಗೆ ಬಂದೋಗಪ್ಪ. ಸರಿ ಬರ್ತೀನಿ. ಆಡ ಕಾಯಿ ಹೋಗ್ತೀನಿ. ಈಗ್ಲೇ ಬಾಪ್ಪ, ಆಮೇಲೆ ಬಂದು ಆಡಿದ್ರಾಯ್ತು. ಅಜಯ್, ಆ ಮಗುವೇನ್ ಈಗ್ಲೇ ಸತ್ತಾಗೋದಿಲ್ಲ ಅಲ್ವಾ? ಅಯ್ಯೋ, ಯಾಕಪ್ಪ ಹಾಗಂತೀಯ? ಬಿಡ್ತು ಅನ್ನು. ಕೃಷ್ಣ ಕೃಷ್ಣ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಆಗ್ಲೇ ನೋಡೋದಾಗಲ್ವೇ? ಆಡ ಯಾರು? ನಾನು. ಬನ್ನಿ ಬನ್ನಿ. ಇಷ್ಟು ದಿವಸದ ಮೇಲಾದ್ರೂ ಹೆಂಡತಿ ಮಗು ನೆನ್ಪಾಯ್ತಲ್ಲ. ಜಯಲಕ್ಷ್ಮಿ, ಏಳಮ್ಮ, ನೋಡು ಅಪ್ಪ ಬಂದಿದ್ದಾರೆ. ಜಯಲಕ್ಷ್ಮಿ, ಏಳಮ್ಮ. ಮಲ್ಕಳಿ ಬಿಡೆ, ಅವಳು ಯಾಕೆ ಎಬ್ಬಿಸ್ತೀಯ? ಎಲ್ಲರ ಮನೆಯಲ್ಲೂ ಅಪ್ಪಂದ್ರು ತಮ್ಮ ಮಕ್ಕಳ ಜೊತೆಲಿ ಆಟ ಆಡ್ತಾ ಇರ್ತಾರೆ. ಆಗ ಜಯಲಕ್ಷ್ಮಿ ನನಗೆ ಅಪ್ಪನೇ ಇಲ್ಲ ಅಂತ ತಿಳ್ಕೊಂಡಿರ್ಬೋದಲ್ವಾ? ಅದಕ್ಕೆ ಒಂದ್ಸಲ ಎಬ್ಸಿ ಪರಿಚಯ ಮಾಡಿಸಿ ಹೇಳಬೇಕು. ನೋಡ್ಕಂದ, ಹೀಗೆ ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ಅರ್ಧ ರಾತ್ರಿಲಿ ಬಂದು ಕೋಳಿ ಕೂಗಕ್ಕೆ ಮುಂಚೆನೆ ಎದ್ದು ಹೋಗ್ತಾರಲ್ಲ, ಅವರೇ ನಿನ್ನ ಅಪ್ಪ ಅಂತ. ನಾನು ಹೀಗೆ ಕದ್ದು ಕದ್ದು ಬಂದು ಹೋಗೋದಕ್ಕೆ ನಿನ್ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ ಅಂತ ಗೊತ್ತು ಚಿನ್ನ. ಆದ್ರೆ ಏನ್ ಮಾಡೋದು, ಅಮ್ಮಂಗೆ ಗೊತ್ತಾಗದೆ ಇದ್ದಂಗೆ ಬಂದು ಹೋಗೋದಕ್ಕೆ ಹೀಗೆ ಮಾಡ್ಲೇಬೇಕಾಗುತ್ತೆ. ಓ, ನೀವು ಬಂದು ನನ್ನ ಮಾತಾಡ್ಸ್ಕೊಂಡು ಹೋದ್ರೆ ಅವ್ರಿಗೇನಂತೆ ಸಂಕಟ? ಗಂಡ ಹೆಂಡತಿ ಸಂತೋಷವಾಗಿದ್ರೆ ಆ ಮುದುಕಿಗೇನು ಹೊಟ್ಟೆವ್ರಿ? ನೀವು ನನ್ನ ನೋಡಕ್ ಬರ್ಬೇಕಾದ್ರೆ
ಅವ್ರ ಒಪ್ಪಿಗೆ ಬೇಕಂತ? ನೋಡು, ನೀನು ಬೇರೆ ಮನೆ ಮಾಡಿ ಅಂತ ಹೇಳಿದ್ದಕ್ಕೆ ಅಮ್ಮಂಗೆ ಭಾರಿ ಸಿಟ್ಟು ಬಂದಿದೆ. ಇನ್ನ ಮುಂಡೆ ಮನೆ ಕಾಲಿಡ್ಬೇಡ ಅಂದ್ಲು. ಈಗ ಅದೇ ಮುಂಡೆ ಮನ್ಗೆ ಕಾಲಿಟ್ಟಿದ್ದೀರಲ್ಲ, ಮತ್ತ್ಯಾಕೆ ತಡೀಲಿಲ್ಲ? ನಾನಿನ್ ಪ್ರತಿ ಸಲ ನೋಡಕ್ ಬಂದಾಗ್ಲೂ ಅಮ್ಮಂಗೆ ಹೇಳ್ಬರ್ತೀನಿ ಅಂತ ತಿಳ್ಕೊಂಡಿದೀಯಾ? ಕಾಶಿಂಬಡ್ಡಿ ಸಾವುಕಾರರು ತಿಪ್ಟೂಡಿ ಹೋಗಿ ಬರ್ಲಿಕ್ಕೆ ಹೇಳಿದ್ದಾರೆ ಅಂತೀನಿ, ಇಲ್ಲ ಏನಾದ್ರೂ ಕೆಲಸ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂತೀನಿ. ಒಟ್ನಲ್ಲಿ ಏನಾದ್ರೂ ಒಂದು ಸುಳ್ಳು ಹೇಳ್ ಬಂದಿರ್ತೀನಿ. ನಾನಿಲ್ಲಿಗೆ ಬಂದಿರೋದು ಅಮ್ಮಂಗೆ ಗೊತ್ತಾಗುದೇ ಇಲ್ಲ. ಅಂದ್ರೆ ಹೆಂಡತಿ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳೋ ಧೈರ್ಯ ನಿಮಗಿನ್ನೂ ಬಂದಿಲ್ಲ. ನಂಗೀಗ ಗೊತ್ತಾಗ್ತಾ ಇದೆ, 1 ವರ್ಷ ಆದ್ರೂ ಬೇರೆ ಮನೆ ಯಾಕೆ ಮಾಡಿಲ್ಲ ಅಂತ. ಬೇರೆ ಮನೆ ಮಾಡೋಕೆ 1000 ರೂಪಾಯಿ ಖರ್ಚಾಗುತ್ತೆ. 10 ರೂಪಾಯಿ ಒಟ್ಟು ಹಾಕೋಷ್ಟ್ರಲ್ಲಿ 5 ರೂಪಾಯಿ ಖರ್ಚಾಗಿರುತ್ತೆ. ಅದು ರಾಜಾರೋಷಕ್ಕೆ ಬಂದಿರೋ ದುಡ್ಡ, ಕೊದ್ದಿದ್ದು ಪೊದ್ದಿದ್ದು ಎಲ್ಲ ಸೇರಿಸಿ. ಕದ್ದಿದ್ದು ಅಂದ್ರೆ ಮನೇಲಿರೋ ವಸ್ತು ಕದೀತಿದ್ರ? ನಿಮ್ಮ ಅಮ್ಮ ಅಂತೂ ಯಾರನ್ನೂ ನಂಬೋದಿಲ್ಲ, ಎಲ್ಲದಕ್ಕೂ ಬೀಗ ಹಾಕಿಟ್ಟಿರ್ತಾರೆ. ನಿಮ್ಮ ಅಣ್ಣನ ಹತ್ರ ದುಡ್ಡೇ ಇರೋದಿಲ್ಲ, ಉಳ್ತಿತ್ತು ನಂಜಕ್ಕ. ಅವ್ರ ವಸ್ತು ಕದ್ರ? ಇಲ್ಲಿವರೆಗೂ ಸುಳ್ಳು ಹೇಳ್ತಾ ಬಂದ್ರಿ, ಈಗ ಕಳ್ತನನ ಶುರು ಮಾಡಿದ್ರ? ನನ್ ಗ್ರಹಚಾರ. ಬಿಗನಮ್ಮ ನಾರಿಕೇಳೆ ನಂದಗೋಪ ಆಲವ ಆಲದ ಐ ದೂರಿ ದೂರಿ ಬಿಗಲಮ್ಮ ದೂರಿ ದೂರಿ ಜಗಲಮ್ಮ ಶಣ್ಮಗ್ರೆ, ಶಣ್ಮಗ್ರೆ. ಯಾರಪ್ಪ? ನಾನು ಕಣ್ರವ, ಕುಲ್ವಾಡಿ. ಶಣ್ಮಗ್ರ ಅವ್ರ? ಹಾ ಇದಾರೆ, ಕರಿತೀನಿ. ರೇ, ಕುಳ್ವಾಡಿ ಬಂದಿದ್ದಾನೆ. ಏನಪ್ಪ? ಒಂದು ಪಂಚಾಯಿತಿ ಮಾಡಿದವ್ರೆ, ಶಾನ್ಭವ್ರು ಕರ್ಕೊಂಬ ಅಂತ ಪಟೇಲ್ರು ಹೇಳ್ ಕಳ್ಸಿದ್ರು. ಪಂಚಾಯ್ತಿನ ಬರ್ತೀನಿ ಅಂತ ಹೇಳು. ಪಂಚಾಯತಿನ ಯಾರು ಕೂರ್ಸಿದಾರಂತೆ? ಯಾರು ಕೂತಿದ್ದಾರೆ? ಯಾರು ಕೂರ್ಸಿದ್ದಾರೆ, ಏನ್ ವಿಷಯ ಅಂತ ಕೇಳೋದ್ ಬೇಡ್ವಾ? ಅದನ್ನೆಲ್ಲ ಕಟ್ಕೊಂಡು ನಂಗೆ ಏನ ಬೇಕೆ? ನಾನ್ ಪಂಚಾಯತಿಗೆ ಹೋಗುದು ಪಂಚಾಯತಿ ಮಾಡಕ್ಕಲ್ಲ, ಅದನ್ನೆಲ್ಲ ಅಯ್ಯ ಶಾಸ್ತ್ರಿಗಳು ಪಟೇಲ್ರು ನೋಡ್ಕೊತಾರೆ. ಹಾಗಾದ್ರೆ ನೀವೇನ್ ಮಾಡ್ತೀರಾ ಅಲ್ಲಿ ಹೋಗಿ? ಪಂಚಾಯತಿ ಅಂದ್ರೆ ಅದ್ರ ಮಜಾನೇ ಬೇರೆ. ನೋಡಿ, ಕಟ್ಟೆ ಮೇಲೆ ಚಾಪೆ ಹಾಸಿರ್ತಾರೆ, ನಾನು ಹೋಗಿ ಕೂತ್ಕತ್ತಿದ್ದ ಹಾಗೆ ಎಲಡಿಕೆ ತಂಬಾಕು ತಂದಿಡ್ತಾರೆ. ಅದನ್ನ ಹಾಕತಾ ಕೂತ್ರೆ ಜುಮ್ ಅಂತ ಆಕಾಶದಲ್ಲಿ ತೇಲಾಡ್ದಂಗೆ ಅನ್ಸುತ್ತೆ. ಹೋಗೋರು ಬರೋರು ನಮಸ್ಕಾರ ಶಾನ್ಭೋಗ್ರೆ ಅಂದ್ರೆ ನಾನು ಇಲ್ಲಡೆ ಹಿಂಗಂತ ಕೂತಿರ್ತೀನಿ. ಅಷ್ಟು ಗೌರವ ಇರುತ್ತಲ್ಲಿ. ಇಲ್ಲಿ ನೋಡಪ್ಪ, ಯಾರು ಪಂಚಾಯತಿ ಕೂರಿಸ್ತಿರೋದು? ಅದಕ್ಕೆ ಕೆಳಗೇರಿ ಗಿರಿಯಣ್ಣ ಇಲ್ವಾ, ಅವನ ಹೆಂಡತಿಗೂ ಅವನಿಗೂ ಜಗಳ ಇತ್ತು, ಅದಕ್ಕೆ. ಗಿರಿಯಣ್ಣನ ಜಗಳನ? ಹೌದು ಕಣ್ರವ, ಶಾನ್ ಬಗ್ರನ್ನ ಬಿರ್ರಂ ಬರಕೇಳ್ರವ. ಯಾಕೆ ಪಚ್ಚಾದೆ? ಈ ಗಿರಿಯಣ್ಣಂದು ಒಂದು ದೊಡ್ಡ ರಾಮಾಯಣ. ಅವನಿಗೂ ಅವನ ಹೆಂಡತಿಗೂ ಯಾವಾಗಲೂ ಜಗಳ, ಅದಕ್ಕೆ ಪಂಚಾಯತಿ ಕರೆದಿದ್ದಾರೆ.
ಪಂಚಾಯತಿಲಿ ಅವನ ಹೆಂಡತಿದೆ ತಪ್ಪು ಅಂತ ಹೇಳ್ತಾನೆ. ಪಂಚಾಯತರೆಲ್ಲ ಹೌದು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ಯಾರೊಬ್ರು ಆ ಹೆಂಡತಿ ಅಭಿಪ್ರಾಯನ ಕೇಳೋಕ್ಕೆ ಹೋಗಲ್ಲ. ಅದಕ್ಕೆ ಇವತ್ತು ಪಂಚಾಯತಿಗೆ ನಾನೇ ಹೋಗೋಣ ಅಂತ ಯೋಚಿಸ್ತಾ ಇದ್ದೀನಿ. ಏನು ನೀನ್ ಗಾಳಿಲಿ ಹೋಗ್ತೀಯ? ಹಸಿ ಬಾಣಂತಿ ಸೀತಾದ್ರೆ ಸನ್ನಿಗಿನ್ನೆ ಆಗುತ್ತೆ. ಇಷ್ಟಕ್ಕೂ ಪಂಚಾಯತಿಲಿ ಹೆಂಗಸಿಗೇನ್ ಕೆಲಸ ಇದೆ? ಅಜ್ಜಿ, ಅದೇ ತಾಪತ್ರೆ ಆಗಿರೋದು. ನಾನು ಹೋಗ್ದಿದ್ರೆ ಆ ಹೆಂಗಸಿನ ಗೋಳು ಸಂತಾನ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಅವಳದೇ ತಪ್ಪು ಅಂತ ದಂಡ ಹಾಕ್ತಾರೆ. ಹಾಕಿದ್ರೆ ಹಾಕ್ಲಿ ಬಿಡು. ಊರ್ಗ್ ಒಳ್ಳೇದು ಮಾಡಕ್ ಹೋಗಿ ನೀನು ಕಾಯಿಲೆ ಬಿದ್ರೆ ನಾನ್ ನೀನ್ ಹೋಗಕ್ ಬಿಡಲ್ಲ. ಅಲ್ವೇನಂಜಿ, ಹೇಗಿದ್ರು ಚೆನ್ನಿಗೆ ಭಾವಯ್ಯ ಹೋಗ್ತಾ ಇದಾರಲ್ಲ, ಅವ್ರ ಹತ್ರನೇ ಹೇಳ್ ಕಳ್ಸು. ನೀನ್ ಹೇಳ್ಬೇಕು ಅಂತಿರೋದನ್ನ ಅವರೇ ಹೇಳ್ತಾರೆ. ನಿಂಗೆಲ್ಲೋ ಭ್ರಾಂತು. ಅವರೇ ಹೇಳಿದ್ರಲ್ಲ, ಅವರಲ್ಲಿಗೆ ಹೋಗ್ತಿರೋದು ಪಂಚಾಯತಿ ಮಾಡೋಕಲ್ಲ, ಬಿಟ್ಟಿ ತಂಬಾಕ್ ಸಿಗುತ್ತಲ್ಲ ಆ ತೆವಲಿಗೆ. ತಾನುಂಟೋ 3 ಲೋಕ ಉಂಟೋ ಅಂತ ಕಣ್ಮುಚ್ಕೊಂಡು ತಂಬಾಕಿನ ಮೆಲ್ತಾ ಕೂತಿರ್ತಾರೆ. ಒಂದು ಮಾತಾಡಿದ್ರೆ ಕೇಳು. ಕಲ್ಲೇಶಣ್ಣ, ನೀನು ಯಾಕೆ ಅವ್ರ ಜೊತೆ ಪಂಚಾಯತಿಗೆ ಹೋಗ್ಬಾರ್ದು? ನೀನ್ ಹೆಂಗಿದ್ರು ಪೊಲೀಸ್ನಲ್ಲಿದ್ದವನು. ನಿನ್ ಮಾತನ್ನ ಅಷ್ಟು ಸುಲಭದಲ್ಲಿ ತೆಗೆದುಹಾಕಲ್ಲ. ಹಂಗಾದ್ರೂ ಆ ನರ್ಸಿಗಾಗೋ ಅನ್ಯಾಯ ತಪ್ಸು. ಆಯ್ತು, ಹೋಗ್ತೀನಿ. ಅದಕ್ಕೇನಂತೆ. ಏನಪ್ಪ, ಎಲ್ಲಾರ್ಗು ಎಲ್ಲಾರ್ಗೆ ಹೋಗಿ ಸೊಪ್ಪು ಅಂತ ಹಂಗಾರೆ ಪಂಚಾಯತ್ ಶುರು ಹೊತ್ಕೊಳವ. ನೋಡ್ರಪ್ಪ, ನಮ್ಮ ಅಂಗಡಿ ಗಿರಿಯ ಅವನ ಹೆಂಡ್ರು ನರ್ಸಿನ ಮನೆಯಿಂದ ಆಚೆ ಹಾಕವನೆ. ಅವನ್ ಯಾಕೆ ಆಚೆ ಹಾಕವನೆ, ಅವ್ರಿಬ್ಬರಿಗೂ ಏನ್ ಯಾಜ್ಯ ಅದನ್ನೋದ್ನ ಅವ್ರ ಬಾಯಿಂದಲೇ ಕೇಳಿ ಮುಂದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ತೀರ್ಮಾನ ಕೊಡಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಗಿರಿಯ, ನರ್ಸಿ, ನೀವಿಬ್ರು ಮುಂದೆ ಬಂದು ಕೂತ್ಕೊಳ್ಳಿ. ಪಟೇಲ್ರೆ, ಆ ನರ್ಸಿ ತಂದೇನು ಊರಿಗೆ ಬಂದಾನೆ. ಸಮಕ್ಷಮಕ್ಕೆ ಅವನು ಕರೆಯೋಳ್ವಾ? ಆಗ್ಲಿ. ಸಿದ್ದಪ್ಪ, ಮುಂದೆ ಬಂದು ಕೂತ್ಕೊಳ್ಳ. ಗಿರಿಯ, ನೀ ಯಾಕೆ ನಿನ್ನ ಹೆಂಡತಿನ ಮನೆಯಿಂದ ಆಚೆ ಆಗ್ತಾ ಹೇಳು? ಶಾನೆ ಕಾಲದಿಂದ ಈ ಊರಲ್ಲಿ ನಾನು ಅಂಗಡಿ ಮಡಗಿವ್ನಿ. ಅಂಗಡಿಗೆ ಸಾಮಾನು ತರಕ್ಕೆ ಅಂತ ಪಟ್ನಿಗೆ ಹೋಯ್ತಾ ಇರ್ತೀನಿ. ವಾರದಲ್ಲಿ 4 ಸಲ ಅಲ್ಲೇ ಇರ್ಬೇಕಾಯ್ತೈತೆ. ಮೊನ್ನೆ 2 ದಿವಸ ಮುಂಚೆ ಬಂದು ನೋಡ್ತೀವಿ, ಈ ನನ್ನ ಹೆಂಡತಿ ಬೇರೆ ಯಾರ್ದ ಜೊತೆಗೋ. ನರ್ಸಿ, ಅನ್ಯಾಯ ಅಲ್ವಾ ಇದು? ಮನೆಗೆ ಒಳ್ಳೇದಾಗ್ಲಿ ಅಂತ ಅವನು ಪೇಟೆ ಹೋಗಿ ದುಡಿತಾ ಇದ್ದಾನೆ. ಅವನಿಗೆ ನೀ ಮೋಸ ಮಾಡ್ತಿದೀಯಲ್ಲ, ಇದು ಸರಿನಾ? ನಾನು ಆ ಅಪ್ಪಂಗೆ ಮೋಸ ಮಾಡ್ತಾ ಇಲ್ಲ. ಮತ್ತೆ ಈಗ ನೀನು ಮಾಡ್ತಿರೋ ತಾನೇ ಏನು? ಅವ್ರ ಪ್ಯಾಟ್ಯಾಗ ಏನು ಕೊಂಡ್ಕೋತಿದ್ರೋ ಅದನ್ನೇ ನಾ ಇಲ್ಲಿ ಮಾರ್ತಾ ಇವನಿ. ಯಾಕವಯ್ಯ ಎಲ್ರು ನಕ್ರು? ಏನು ಮನಸ್ಸೆ, ಏನ್ ವಿಷಯ ಅದು? ಆ ಯಪ್ಪ ಪ್ಯಾಟಿಗೆ ವ್ಯಾಪಾರ ಮಾಡಕ್ ಹೋಯ್ತಿರ್ಲಿಲ್ಲ. ಅಲ್ಲೊಬ್ಬಳನ್ನ ಮಡಿಕೊಂಡವನೆ. ವ್ಯಾಪಾರದ ನೆಪ ಹೇಳಿ ಸುಮ್ಕೆ ಪ್ಯಾಟಿಗೆ ಹೋಗಿ ಬರ್ತಿದ್ದ. ಅದಕ್ಕೆ ನಾ ಹೇಳಿದ್ದು, ಅವನಲ್ಲಿ ಕೊಂಡ್ಕೋತಿರೋದನ್ನ ನಾ ಇಲ್ಲಿ ಮಾರ್ತಾ ಇವನಿ ಅಂತ. ಏನೇ ನೀನ್ ಹೇಳೋದು? ನನ್ ಗಂಟು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಈ ಬೋಳಿ ಮುಂಡೆನಾ ಮನೆಯಿಂದ ಹೊರಕಾಕಿರೋದು. ಸೇರ್ಸಲ್ಲ ಮನೆಗಳನ್ನ. ಅಲ್ಲಪ್ಪ, ನಿನ್ ಹೆಂಡತಿನ ಮನೆಯಿಂದ ಹೊರಗೆ ಅಟ್ಟಿದ್ರೆ ಅವಳು ಎಲ್ಲಿ ಹೋಗ್ಬೇಕು? ಅವಳೆಲ್ಲಾದ್ರೂ ಸಾಯ್ಲಿ, ನನ್ಗೇನು. ಸಿದ್ದಪ್ಪ, ನಿನ್ ಮಗಳನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ಬೇಡ ಬುದ್ಧಿ ಬೇಡ. ನಡತೆ ಗಟ್ಟವನ್ ಮನೆಯಾಗ ಇಟ್ಕೊಂಡ್ರೆ ನಮ್ ಮರುವಾದೆ ಹಾಳಾಗಕ್ಕಿಲ್ವಾ? ಅವಳೆಲ್ಲಾರ ಸಾಯ್ಲಿ ಬಿಡಿ. ಇದು ಒಳ್ಳೆ ಪೀಕಲಾಟ ಆಯ್ತಲ್ಲ.
ಗಂಡನೂ ಬೇಡ ಅಂತಾನೆ, ಅಪ್ಪನೂ ಬೇಡ ಅಂತಾನೆ. ಪಾಪ ಆ ಹೆಣ್ಣು ಹೆಂಗ್ಸ್ ಎಲ್ಲಿ ಹೋಗ್ಬೇಕು? ನಾ ತೆಪ್ಪು ಮಾಡಿವ್ನಿ ಅಂತ ನಂಗಂಗೆ ಅನ್ನಿಸ್ತಾ ಇಲ್ಲ. ಅದ್ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡ್ತೀರಿ? ಅವಳು ನಡತೆ ಕೆಟ್ಟವಳು, ಅವಳನ್ನ ಊರು ಬಿಟ್ಟು ಓಡಿಸ್ಬೇಕು ಅಷ್ಟೇ. ಶಾಸ್ತ್ರಿಗಳೇ, ಈಗ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಪಂಚಾಯತಿ ತೀರ್ಮಾನ ಸರಿ ಇಲ್ಲ ಅಂತ ನರ್ಸಿ ಕಡೆಯವ್ರು ಏನಾದ್ರು ಕೋರ್ಟ್ಗೆ ಹೋದ್ರೆ ನಿಮ್ಮೂರ್ ಮರ್ಯಾದಿನೇ ಹೋಗೋದು. ಕೋರ್ಟ್ ಹೋಗೋದಾ? ಮತ್ತೆ ಪಟೇಲ್ರೆ, ಇವಾಗ ಏನ್ ಮಾಡುವಂತೀರಿ? ಹೆಂಗೂ ನಮ್ಮ ಕಲ್ಲೇಶಪ್ಪ ಪೊಲೀಸ್ನಾಗಿದ್ದವನು, ಅವನ್ನೇ ಕೇಳುವ. ಅವನು ಹೆಂಗೆ ಹೇಳ್ತಾನೆ ಹಂಗೆ ಮಾಡಿದ್ರಾಯ್ತು. ಏನಂತ್ಯ ಕಲ್ಲೇಶಪ್ಪ? ಈಗ ಗಿರಿಯಣ್ಣ ಅವಳನ್ನ ಮನೇಲಿ ಇಟ್ಕೊಳಕ್ ಇಷ್ಟಪಡಲ್ಲ ಅಂದ್ರೆ ಅವಳಿಗೆ ಬೇರೆ ಮನೆ ಮಾಡಿಕೊಡ್ಲಿ. ಊರಿಂದ ಹೊರಗೆ ಹಾಕೋ ವಿಚಾರ ಮಾತ್ರ ಬಿಟ್ಬಿಡಿ. ಏನಂತೀರಾ? ನೀವೇನಂತೀರಾ ಭಾವಯ್ಯ? ನಿನಗೆ ಇದು ಒಪ್ಪಿಗೆನಮ್ಮ? ನಂಗೂ ಒಪ್ಪಿಗೆ ಐತೆ. ಹಾಗಿದ್ರೆ ಪಂಚಾಯತಿಯವ್ರ ಮುಖ ನೋಡಿ ಹೇಳು ನೋಡೋಣ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ